ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ವ್ಲಾಗ್ಗೆ ನಿಮಗೆ ಸ್ವಾಗತ ಅಂತ ಹೇಳಿದರೆ ನೀವಂತೂ ಪಕ್ಕ ಬೈತೀರಾ. ಯಾಕೆಂದರೆ ಡೈಲಿ ವ್ಲಾಗ್ ಅಂತ ಹೇಳಿ ನಾನು ವೀಡಿಯೋನ ಅಪ್ಲೋಡೇ ಮಾಡ್ತಾ ಇಲ್ಲ. ಯಾಕೆಂದರೆ ನನಗೆ ಕರೆಕ್ಟಾಗಿ ಟೈಮೇ ಸಿಗ್ತಾ ಇಲ್ಲ. ಕೆಲಸಕ್ಕೆ ಹೋಗಬೇಕು ಮತ್ತು ಮನೆ ಕೆಲಸ ಅಂತ ಹೇಳಿ ಟೈಮೇ ಸಿಗ್ತಾ ಇಲ್ಲ. ಹಾಗಾಗಿ ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಆದರೂ ಐ ಹೋಪ್ ನೀವು ನನ್ನ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇನಂದರೆ ಲಾಸ್ಟ್ ವೀಕಿದು ವೀಡಿಯೋ, ಸೊ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಎಡಿಟು ಆಗಿರಲಿಲ್ಲ ಅಂತ ಹೇಳಿ ಇವಾಗ ಎಡಿಟ್ ಮಾಡಿದ್ದೀನಿ. ನನಗೆ ಇವತ್ತು ರಜೆ ಇತ್ತು. ಸೊ ರಜೆ ಇದ್ದಾಗ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ, ಹೋಗೋಕ್ಕಾಗಿರಲ್ಲ. ಹಾಗೆ ನಾನು ಇವತ್ತು ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕಡುಬು ಮಾಡ್ತಾಯಿದ್ದೀನಿ. ಕಡುಬುಗೆ ನಾನು ರಾತ್ರಿನೇ ನಮ್ಮ ಮಂಗಳೂರಿದು ಕುಚ್ಚಲಕ್ಕಿನ ನೆನೆಸಾಕಿದ್ದೆ. ಇವಾಗ ಅದನ್ನ ಇಲ್ಲಿ ರುಬ್ತಾ ಇದ್ದೀನಿ. ಸೊ ರುಬ್ಬಿ ಕಡುಬು ಮಾಡಬೇಕು. ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಹಾಕಿದ್ದೆ, ಆದರೆ ಆಗಲ್ಲ ಹೊರಗಡೆ ಹೋಗೋಕ್ಕೆ. ಮತ್ತು ನನಗೆ ಸ್ವಲ್ಪ ಒಂದು ಬ್ಯಾಗ್ ಪರ್ಚೇಸ್ ಮಾಡಬೇಕಿತ್ತು. ಅದನ್ನ ಬ್ಯಾಗ್ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು. ಮೊದಲಿಗೆ ಇಲ್ಲಿ ಕಡುಬು ಮಾಡೋಣ. ಗೈಸ್, ಇಲ್ಲಿ ಕಡುಬುಗೆ ಹಿಟ್ಟು ರುಬ್ಬಿ ಆಗಿದೆ. ಕಡುಬುನ ಇಟ್ಟಿದ್ದೀನಿ. ಇವಾಗ ರೂಮ್ ಹಿಂದುಗಡೆ ನಾನು ನಿಮಗೊಂದು ತೋರಿಸ್ತೀನಿ. ಗಿಡನ ನೆಟ್ಟಿದ್ದೆ. ಸೊ ಅದಕ್ಕೆ ಹೋಗಿ ಇವಾಗ ನೀರು ಹಾಕಬೇಕು. ತುಂಬ ಚೆನ್ನಾಗಿದೆ. ಇದಾ ಹಿಂದುಗಡೆ ಗಿಡ ಬೆಳೆಸಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಎರಡಿದೆ. ಒಂದು ಎಂಥದ್ದು ಅಲೋವಿರದ ಹಾಕಿದ್ದೀನಿ ಆಯಿತಾ. ಅದು ಅಲೋವಿರಾಗೆ ಸಪೋರ್ಟಿಗೆ ಅಂತೇಳಿ ಕೋಲಿಟ್ಟಿದ್ದೀನಿ. ಮತ್ತು ಪಕ್ಕದಲ್ಲಿ ಒಂದು ಗಿಡ ಇದೆ, ಅದು ಯಾವುದಂತ ಗೊತ್ತಿಲ್ಲ, ನಿಮ್ಗೆ ತೋರಿಸ್ತೀನಿ. ನಂದು ಗಿಡ ನೆಟ್ಟಿರೋದು ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಫುಲ್ ಹೂವೆಲ್ಲ ಇದು ನೀರೆಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಆ ಕಡೆ ಸ್ವಲ್ಪ ಬಾಡೋಗಿದೆ. ಫೈನಲಿ ಗೈಸ್, ಕಡುಬು ರೆಡಿಯಾಗಿದೆ. ಕಡುಬು ಅಂದರೆ ನಾವು ಮಂಗಳೂರಲ್ಲಿ ಪುಂಡಿ ಅಂತ ಹೇಳ್ತೀವಿ. ಸೊ ನಾವು ಪುಂಡಿನ ತಿಂದು ಮನೆ ಪಕ್ಕದಲ್ಲಿರೋ ಫಾಲ್ಕನ್ಗೆ ಬಂದಿದ್ವಿ. ಮೊದಲೇ ಹೇಳಿದಾಗೆ ನನಗೆ ಒಂದು ಬ್ಯಾಗ್ ತೊಗೊಬೇಕಿತ್ತು. ಇಲ್ಲಿಗೆ ಬಂದಿದ್ವಿ. ಸೊ ಬ್ಯಾಗೆಲ್ಲ ಚೆನ್ನಾಗಿತ್ತು. ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಇತ್ತು, ಆದರೆ ನಾನು ತೊಗೊಳಕ್ಕೆ ಹೋಗಿಲ್ಲ, ಯಾಕೆಂದರೆ ಬ್ರ್ಯಾಂಡ್ ಇರಲಿಲ್ಲ. ಹಾಗೆ ಮತ್ತು ಇಲ್ಲೇ ಇರುವ ಲಸ್ಸಿ ಕೆಫೆಗೆ ಬಂದ್ವಿ. ಲಸ್ಸಿ ಕೆಫೆಗೆ ಬಂದು ನಾನು ನಾರ್ಮಲಾಗಿ ಯಾವಾಗಲೂ ಬಂದರೆ ಇಲ್ಲಿ ಕೋಂಬೋನ ಆರ್ಡರ್ ಮಾಡ್ತೀನಿ. ಹಾಗೆ ನಾನು ಕೂಡ ಇವಾಗ ಸ್ಯಾಂಡ್ವಿಚ್ ಕೋಂಬೋ ಮಾಡಿದ್ದೆ. ಅದರಲ್ಲಿ ಚಿಕನ್ ಸ್ಯಾಂಡ್ವಿಚು ಮತ್ತು ಒಂದು ಜ್ಯೂಸ್ ಬರುತ್ತೆ ಮತ್ತು ಫ್ರೆಂಚ್ ಫ್ರೈಸು ಬರುತ್ತೆ. ಸೊ ವರ್ತಿದೆ 140 ರೂಪೀಸಿಗೆ. ನಾನು ಯಾವಾಗಲೂ ಇದನ್ನೇ ಆರ್ಡರ್ ಮಾಡೋದು. ಆಮೇಲೆ ಒಂದು ಪಿಜ್ಜಾ ಮತ್ತು ರಾಯಲ್ ಮ್ಯಾಂಗೋನ ಆರ್ಡರ್ ಮಾಡಿದ್ದೆ. ಅದು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ನಾವು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಮತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ನೈಟಿಗೆ ಡಿನ್ನರ್ ಮಾಡಿಲ್ಲ. ಆರ್.ಎನ್.ಆರ್ ಅವರ ಬಿರಿಯಾನಿ ಟ್ರೈ ಮಾಡೋಣ ಅಂತ ಹೇಳಿ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಒಂದು ಬಿರಿಯಾನಿ ಮತ್ತೊಂದು ಕುಷ್ಕ ಮತ್ತು ಕಬಾಬ್ ಆರ್ಡರ್ ಮಾಡಿದ್ವಿ. ಸೊ ತುಂಬ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಟೇಸ್ಟ್ ವೈಸು ಚೆನ್ನಾಗಿತ್ತು. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಅಂತ ಅನ್ನಿಸ್ತು. ಆ ಪ್ರೈಸ್ ಕೂಡ ಜಾಸ್ತಿ, 249. ಸೊ ಆಫರ್ ಇತ್ತು 199 ಅಂತ. ಅದಕ್ಕೆ 2 ಆರ್ಡ್ರ್ ಮಾಡಿದ್ವಿ. ಓಕೆ, ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಕಡಿಮೆ ಇದೆ. ಬಾಕ್ಸಸ್ ಎಲ್ಲ ಇಷ್ಟ ಆಯಿತು, ರೀಯೂಸ್ ಮಾಡ್ಬೋದು. ಸೊ ನಿಮ್ಗೆ ಅನಿಸ್ಬೋದು ಈ ವ್ಲಾಗ್ ತುಂಬ ತಿನ್ನೋದೇ ಇದೆ, ತಿನ್ನೋ ವ್ಲಾಗ್ ಥರನೇ ಆಗಿದೆ ಇದು. ಹಾಗೆ ಸೊ ನಾವು ಇದನ್ನೆಲ್ಲ ತಿಂದು ಫುಲ್ ಇವತ್ತಿನ ಡೇನ ಎಂಜಾಯ್ ಮಾಡಿದ್ವಿ. ಜಾಸ್ತಿ ಇದೆಲ್ಲ ಹೊರಗಡೆ ಎಲ್ಲೂ ಹೋಗಿಲ್ಲ ಅಂದ್ರೂ ತುಂಬಾ ಎಂಜಾಯ್ ಮಾಡಿದ್ವಿ. ಯಾಕೆಂದರೆ ತುಂಬ ಫುಡ್ನ ಟ್ರೈ ಮಾಡಿದ್ವಲ್ಲ. ಹಾಗೆ ಇನ್ನು ಹೊಟ್ಟೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ಮತ್ತು ನೀವೇನಾದರೂ ಬೇರೆ ಬೇರೆ ಕಂಟೆಂಟ್ನ ಮಾಡಬೇಕಂತ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಬೈ ಬೈ, ಲವ್ ಯು ಆಲ್.